ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ, ಬೆಲ್ಲ ಸಕ್ಕರೆಯಾಗು ದೀನ ದಲಿತರಿಂಗೆ, ಎಲ್ಲರೊಳಗಂದಾಗು ಮಂಕುತಿಮ್ಮ. ಈ ಮಾತು ಬಹುಶಃ ನಮ್ಮ ಎಲ್ಲ ಕಾರ್ಕಳ ಕ್ಷೇತ್ರದ ಜನ ಮೆಚ್ಚಿದ ನಾಯಕನಿಗೆ ಅರ್ಪಣೆ ಆಗ್ತದೆ ಎನ್ನುವುದು ಬಹುಶಃ ಅವರಿಗಾಗಿಯೇ ಬರೆದದ್ದು. ಮಗುವಿನಂತಹ ಮನಸ್ಸು, ಕಾರ್ಕಳದಿಂದ ತನ್ನ ಮನೆಯಲ್ಲಿ ಎಷ್ಟೇ ಸಂಕಷ್ಟಗಳಿರಲಿ, ಎಷ್ಟೇ ದುಃಖವಿರಲಿ, ಆ ನೋವನ್ನೆಲ್ಲ ಮರೆತು ರಾತ್ರಿ 2 ಗಂಟೆಗೆ ಯಾರಾದರೂ ಫೋನ್ ಮಾಡಿದರು, 4 ಗಂಟೆಗೆ ಯಾರಾದರೂ ಫೋನ್ ಮಾಡಿದರು, ಅಥವಾ ಯಾವುದೇ ಸಂದರ್ಭದಲ್ಲಿ ಫೋನ್ ಮಾಡಿದರು, ಅದಕ್ಕೆ ಫೋನ್ ರಿಸೀವ್ ಮಾಡಿಕೊಂಡು ತಾನು ಕಾರ್ಕಳದತ್ತ ಪ್ರಯಾಣ ಮಾಡುವಾಗ ಯಾರೇ ಒಬ್ಬರು ಸಾಮಾನ್ಯರು ಅಡ್ಡ ಹಾಕಿದ್ರು ನಿಲ್ಲಿಸಿ ಮಾತನಾಡಿ ಬರುವಂತಹ, ಕಾರ್ಕಳ ಬೆಳಂಜೆಯಿಂದ ಇನ್ನದವರೆಗೆ, ಈದುನವರೆಗೆ, ನಾಡ್ಪಾಲಿನವರೆಗೆ ಪ್ರತಿಯೊಬ್ಬರ ಕಾರ್ಯಕರ್ತರಿಂದ ಹಿಡಿದು ಪ್ರತಿಯೊಬ್ಬ ಜನಸಾಮಾನ್ಯರ ರೈತಾಪಿ ಬಂಧುಗಳ ಬಹುಶಃ ಅವರ ನೆನಪಿಟ್ಟು ಇಂಥವರು ಫೋನ್ ಮಾಡಿದ್ದಾರೆ ಅನ್ನುವಂತಹ ಒಂದು ಅಭಿಮಾನದಿಂದ ನೆನಪಿಟ್ಟು ಪುನಃ ಫೋನ್ ಮಾಡುವಂತಹ ಒಂದು ಮನಸ್ಥಿತಿ, ಆ ಮನಸ್ಸು ಅವರಿಗಲ್ಲದೆ ಬೇರೊಬ್ಬರಿಗೆ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂತೆ. ಅದನ್ನು ನಾವು ಇವತ್ತು ನೆನಪಿಸಬೇಕಾಗ್ತದೆ. ಇವತ್ತು ರಾಜಕಾರಣಿಗಳು, ಜನಪ್ರತಿನಿಧಿಗಳು ಸರ್ಕಾರದ ಸಿಗುವಂಥ ಅನೇಕ ಸವಲತ್ತುಗಳನ್ನು ಕೊಟ್ಟಿರಬಹುದು. ಆದರೆ ನಮ್ಮ ಇವತ್ತು ಸಾಮಾಜಿಕ ಸೇವೆಯ ಬದ್ಧತೆ, ಭ್ರಷ್ಟಾಚಾರ ರಹಿತವಾದಂಥ ಒಂದು ತನ್ನ ಏನು ನಿಲುವು ಇದೆ ಅದನ್ನು ನಿರಂತರ ಕಾಪಾಡಿಕೊಂಡು ಜನಸಾಮಾನ್ಯರೊಂದಿಗೆ ಜನಸಾಮಾನ್ಯನಾಗಿ ಯಾರೂ ಸಹ ಅವರು ತನ್ನ ಮನೆಯ ಬಾಗಿಲನ್ನು ತೆರೆದಿಟ್ಟುಕೊಂಡು ಎಷ್ಟೇ ರಾತ್ರಿಗೆ ಹೋಗಲಿ ಯಾವುದೇ ಸಂದರ್ಭದಲ್ಲಿ ಅವರು ಜನಸಾಮಾನ್ಯರ ಬದುಕಾಗಿ ಅವರು ದುಡಿದವರು. ಬಹುಶಃ ಅಧಿಕಾರ ಇವತ್ತು ನಾವು ರಾಜಕಾರಣಿಗಳಿಗೆ ಅಧಿಕಾರ ಇಲ್ಲದಿದ್ದರೆ ಆಗುವುದಿಲ್ಲ. ಆದರೆ ಅವರು ಬಹಳಷ್ಟು ವರ್ಷ ಮುಖ್ಯಮಂತ್ರಿಯವರ ಹಿರಿಯ ನಾಯಕ ವೀರಪ್ಪ ಮೊಯ್ಲಿಯವರು ಅಂತೇಳಿದರೆ ಬಹಳ ದೊಡ್ಡ ನಾಯಕರಾಗಿ ಬೆಳೆದವರು, ಮುಖ್ಯಮಂತ್ರಿಯಾಗಿ, ಶಿಕ್ಷಣ ಮಂತ್ರಿಯಾಗಿ, ಬೇರೆ ಬೇರೆ ಸಂದರ್ಭದಲ್ಲಿ ಉನ್ನತ ಹಂತದಲ್ಲಿ ಬೆಳೆದವರು. ಅವರ ಒಂದು ಮಾರ್ಗದರ್ಶನದಲ್ಲಿ ಅವರ ಏನು ಭರತ ತಾನು ರಾಮನ ಪಾದುಕೆಗಳನ್ನು ಅಧಿಕಾರ ಸಿಂಹಾಸನದಲ್ಲಿ ಇಟ್ಟ ಹಾಗೆ ಅವರು ಎಂದೂ ಸಹ ಮೊಯ್ಲಿಯವರ ಹೆಸರನ್ನು ಬಳಸಿಕೊಂಡೇ ಅವರು ಮುಂದಕ್ಕೆ ಬಂದವರು, ರಾಜಕೀಯ ಜೀವನವನ್ನು ಮಾಡಿದವರು. ಬಹುಶಃ ಇವತ್ತು ನಮಗೆ ನೆನಪಾಗ್ತದೆ, ಕೆಲವೊಂದು ಸಲ ನಾನು ಈಗ ಒಂದು ಸಡನ್ ಆಕ್ಸಿಡೆಂಟ್ ಆಗ್ತದೆ, ಸಡನ್ನ ಯಾವುದೋ ಕಾಯಿಲೆ ಅವರಿಗೆ ಡಾಕ್ಟ್ರ್ ಸಿಗೋದಿಲ್ಲ, ಅಥವಾ ಯಾವುದೋ ವೆಲ್ಲಾಕ್ಗೆ ಹೋಗಬೇಕಾಗ್ತದೆ, ಅಥವಾ ಯಾವುದೋ ಯಾರಿಗೂ ರಾತ್ರಿಯೆಲ್ಲ ಫೋನ್ ಮಾಡ, ಆ ಸಂದರ್ಭದಲ್ಲಿಯೂ ಈಗ ಮತ್ತೆ ನಮಗೆ ಇಡೀ ಕಾರ್ಕಳ ಕ್ಷೇತ್ರದಾದ್ಯಂತ ನೆನಪಿಸುವಂಥ ಒಂದೇ ಹೆಸರು ಗೋಪಾಲ್ ಭಂಡಾರಿ. ಇದು ಭಾಳ ನೋವಿನಿಂದ ನಾವು ಮತ್ತೆ ನೆನಪಿಸಬೇಕಾಗ್ತದೆ. 20,000ಕ್ಕಿಂತಲೂ ಹೆಚ್ಚು ಹಕ್ಕುಪತ್ರಗಳು, 20,000ಕ್ಕಿಂತಲೂ ಹೆಚ್ಚು ಹಕ್ಕುಪತ್ರಗಳು ಟ್ರಿಬ್ಯುನಲ್ ಸದಸ್ಯರಾಗಿ, ತಾಲೂಕು ಪಂಚಾಯತ್ ಸದಸ್ಯರಾಗಿ, ಅಧ್ಯಕ್ಷರಾಗಿ, ಜಿಲ್ಲಾ ಪರಿಷತ್ತಿನ ಅಧ್ಯಕ್ಷರಾಗಿ, ಸದಸ್ಯರಾಗಿ, 2 ಬಾರಿ ಶಾಸಕರಾಗಿ ಇರುವಂಥ ಒಬ್ಬ ನೇತಾರ ಯಾವುದೇ ಬಿಮ್ಮಿಲ್ಲದೆ ತಾನು ನಡೆದಿದ್ದಾರೆ ಅಂತೇಳಿದರೆ ಅವರು ಕಾರ್ಯಕರ್ತರನ್ನು ಬೆಳೆಸಿದ್ದಾರೆ. ನನ್ನಂತಹ ನೂರಾರು ಕಾರ್ಯಕರ್ತರು ಅವರ ಬೆಳಕಿನಲ್ಲಿ ಬೆಳೆದವರು ನಾವೆಲ್ಲ. ಅದಕ್ಕಾಗಿ ನಾವು ಎಂದೂ ಸಹ, ನಾನು ಸರ್ ಹೇಳಿದರು, ನಾನು ಅವರ ಚಿಕ್ಕಂದಿನಿಂದ ಶಾಲೆಗೂ 72ನೇ ಇಸವಿಯಿಂದ ಸಣ್ಣ ವೀರಪ್ಪ ಮೊಯ್ಲಿ ಅವರು ಪ್ರಥಮ ಬಾರಿ ಚುನಾವಣೆಗೆ ನಿಲ್ಲುವಂಥ ಸಂದರ್ಭದಿಂದ ಅವರು ಯುವ ನಾಯಕನಾಗಿದ್ದರು, ನಾನು ಸಣ್ಣ ಹುಡುಗನಾಗಿದೆ. ಅನಂತರ ನಾನು ಶಾಲೆಗೆ ಹೋಗುವ ದಿನಗಳಲ್ಲಿಯೂ ಸಹ ಅವರು ಗೋಪಾಲ್ ಭಂಡಾರಿ ಅವರ ಶಾಲಾ ದಿನಗಳನ್ನು, ಅವರು ಹೆಚ್ಚು ವಿದ್ಯೆಯನ್ನು ಕಲಿತವರಲ್ಲ, ಆದರೆ ಹೆಚ್ಚು ಡಿಗ್ರಿ ಪಡೆದಷ್ಟು, ಡಾಕ್ಟರೇಟ್ ಪಡೆಯುವಷ್ಟು ಅವರು ಉನ್ನತಿಯನ್ನು ಸಾಧಿಸಿರು, ಶಿಕ್ಷಣ ಪಡೆದರು, ಮಾನವೀಯ ಮೌಲ್ಯಗಳನ್ನು ಅವರು ಹೋದಲ್ಲೆಲ್ಲ ಸಾರಿದರು. ಅಂತಹ ಒಬ್ಬ ಧೀಮಂತ ನಾಯಕನನ್ನು ನಾವು ಕಳೆದುಕೊಂಡಿದ್ದೇವೆ. ಇವತ್ತು ನಮ್ಮ ಪಕ್ಷ ಏನು ಸದೃಢವಾಗಿ ಬೆಳೆಸಿ
ಮುಂದೆ ಬಂದರೆ ಖಂಡಿತವಾಗಿಯೂ ಗೋಪಾಲ್ ಭಂಡಾರಿ ಅವರಿಗೆ ಈ ಕಾರ್ಕಳ ಕ್ಷೇತ್ರದಲ್ಲಿ ಮತ್ತೊಮ್ಮೆ ಕಾಂಗ್ರೆಸ್ಸನ್ನು ಕಟ್ಟಿ ಬೆಳೆಸುವಂಥ ಎಲ್ಲರ ಜವಾಬ್ದಾರಿ ಗೋಪಾಲ್ ಭಂಡಾರಿ ಅವರ ನೆನಪಿನಲ್ಲೇ ನಡೆದಾಗ ಖಂಡಿತವಾಗಿ ಶಾಶ್ವತವಾಗಿ ಪಕ್ಷ ಬೆಳೀತದೆ. ಬಹುಶಃ ಇವತ್ತು ಪಂಚಾಯತ್ ಚುನಾವಣೆ ಬರ್ತಾ ಇದೆ. ನಾವು ಕಾರ್ಕಳದಲ್ಲಿ ಭಾಳ ಅಂತರದಲ್ಲಿ ನಾವು ಸೋತಿಲ್ಲ ಯಾವಾಗಲೂ ಚುನಾವಣೆಯಲ್ಲಿ. ಆದ್ದರಿಂದ ನಾವು ಪಕ್ಷನಿಷ್ಠರಾಗಿ ಖಂಡಿತವಾಗಿಯೂ ಬೂತ್ ಮಟ್ಟದಲ್ಲಿ ಇವತ್ತು SIR ಮತದಾರ ಪಟ್ಟಿಯಲ್ಲಿ ಯಾರಿಗೆ ಇವತ್ತು ಸರ್ಕಾರ ಹೇಳ್ತಾ ಇದೆ, ಇವತ್ತು ಮತದಾರ ಪಟ್ಟಿಯಲ್ಲಿ ಯಾರ ಹೆಸರು ಹೋಗ್ತದೆ ಅಂಥವರಿಗೆ ಸೌಲಭ್ಯ ಸಿಗುವುದಿಲ್ಲ ಅಂತೇಳಿ. ಆದ್ದರಿಂದ ಇವತ್ತು ಮಹಿಳೆಯರಿಗೆ ಅಥವಾ ಯಾವುದೇ ಸೌಲಭ್ಯ ಶಕ್ತಿ ಯೋಜನೆ ಬೇರೆ ಬೇರೆ ಯೋಜನೆಗಳು ಸರ್ಕಾರದ್ದಿದೆ. ಅದನ್ನು ನಾವು ಸಿಗಬೇಕಾದ್ರೆ ನಮ್ಮ ಕಾರ್ಯಕರ್ತರು ಬಹುಶಃ ಆ ವಾರ್ಡ್ ಮಟ್ಟದಲ್ಲಿ ಜನರಿಗೆ ತಿಳಿಯಳಿಸುವಂಥ ಕೆಲಸವನ್ನು ಮಾಡಬೇಕಾಗ್ತದೆ. ಆ ನಿಟ್ಟಿನಲ್ಲಿ ವಾರ್ಡ್ ಮಟ್ಟಕ್ಕೆ ಈಗ ಹೋದರೆ ಖಂಡಿತವಾಗಿಯೂ ಪಂಚಾಯತ್ ಚುನಾವಣೆ ಈಗಾಗಲೇ ನಮ್ಮ ಪಂಚಾಯತ್ ರಾಜ್ ಮಿನಿಸ್ಟ್ರು ಘೋಷಣೆ ಮಾಡಿದ್ದಾರೆ, 2 ತಿಂಗಳಲ್ಲಿ ಚುನಾವಣೆ ಆಗ್ತದೆ. ಆವಾಗ ನಮಗೆ ಪುನಃ ಹೋಗಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ನೀವು ಈಗ ಎಲ್ಲಿ ಹೋಗಿದ್ದೀರಿ ಕಾರ್ಯಕರ್ತರು ಇತ್ತ ಬರ್ತಾರ ಅಂತ ಹೇಳುವಂಥ ಒಂದು ಪ್ರಸಂಗ ನಮ್ಮ ಕಾರ್ಯಕರ್ತರಿಗೆ ಎದುರಾಗ್ತದೆ. ಆದ್ದರಿಂದ ಇಂಥ ಒಂದು ಸುಸಂದರ್ಭವನ್ನು ನಮ್ಮ ಕಾರ್ಯಕರ್ತರು ಸಹ ಗೋಪಾಲ್ ಭಂಡಾರಿ ಅವರ ಹೆಸರಿನಲ್ಲಿ ಸದುಪಯೋಗ ಪಡಿಸಿ ಎನ್ನತಕ್ಕಂಥ ಮಾತನ್ನು ಹೇಳಿ ನಾನೊಂದು ಇಷ್ಟೊಂದು ಬೆಳೀಲಿಕ್ಕೆ ಬಹುಶಃ ಮಾರ್ಕ್ಸ್ ಹೇಳಿದರು ಪಿದಮ್ಮು ಅಂತೇಳಿ. ನಾವು ಸಹ ಒಂದು ನಮೂನಿ ಗರ್ವ, ನಮಗೆ ಜಾಸ್ತಿ ಸಿಟ್ಟು. ಆದರೆ ಮಂಜಣ್ಣ ಇರು ಒಂಚೂರು ನಿಧಾನಡು ಇರು ದುಂಪೋಲೆ ಭವಿಷ್ಯ ಎಡ್ಡಂಡು ಇರು ಮನಸ್ಸು ಎಡ್ಡುಂಡು ಅಂಡ್ ಇರು ಒಂಚೂರು ನಿಧಾನ ಪೋಲೆ ಅನ್ಪನ್ಪುನ ಒಂಜಿ ಪಾತೆನ ಅಪಕಪಕ ನನ್ನಲ್ಲಿ ಹೇಳ್ತಾ ಇದ್ದರು. ಅದು ಎಲ್ಲರಿಗೂ ಗೊತ್ತಿದೆ. ಆದ್ದರಿಂದ ನಾನು ಸಹ ನನ್ನ ಮಾನಸಿಕ ಬದಲಾವಣೆ ಪಿದಮ್ಮನ್ನು ನಾನು ಸಹ ಸ್ವಲ್ಪವೇ ಅವರಿಗೆ ಅರ್ಪಣೆ ಮಾಡ್ತಿದ್ದೇನೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕನ್ನಡ.